ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 2ನೇ ಸಂಚಿಕೆಯಲ್ಲಿ ಅತಿಥಿಯಾಗಿ ನಮ್ಮ ಜೊತೆ ಮಾತನಾಡಲಿದ್ದಾರೆ ಹಿರಿಯ ಕನ್ನಡ ಸಾಹಿತ್ಯ ವಿಮರ್ಶಕರಾದ ಎಸ್.ಆರ್. ವಿಜಯಶಂಕರ. ರೇಡಿಯೋ ಮಣಿಪಾಲ್ ಕಮ್ಯುನಿಟಿ ರೇಡಿಯೋ ಅಂದರೆ ಸಮುದಾಯದ ರೇಡಿಯೋ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರ ಬಗ್ಗೆ ಒಂದು ಹೊಸತಾದ ಕಾರ್ಯಕ್ರಮ ಸರಣಿಯನ್ನ ಪ್ರಾರಂಭಿಸ್ತಾ ಇದೆ. ಇದು ನಿಜವಾಗಿ ಅಭಿನಂದನೀಯ ಕಾರ್ಯಕ್ರಮ, ಶ್ಲಾಘನೀಯ ಕಾರ್ಯಕ್ರಮ. ನಮ್ಮ ಹಿರಿಯರನ್ನ ನೆನಪಿಸಿಕೊಳ್ಳುವ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀಲಿ ಮತ್ತು ಕಾರಂತರ ಅಧ್ಯಯನಕ್ಕೆ, ತಿಳುವಳಿಕೆಗೆ ಮತ್ತು ಮರು ಓದಿಗೆ ಈ ಕಾರ್ಯಕ್ರಮ ಒಂದು ನಾಂದಿ ಹಾಡಲಿ ಅಂತ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನ ಹೇಳ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಡಾಕ್ಟರ್ ಕೋಟಾ ಶಿವರಾಮ ಕಾರಂತರನ್ನ ನಾವು ಭಾರತದ ಯಾರಿಗೆ ಹೋಲಿಸಬಹುದು ಅಂತ ಯೋಚನೆ ಮಾಡಿದರೆ ಇವರು ಕನ್ನಡದ ರವೀಂದ್ರನಾಥ್ ಠಾಗೂರ್ ಅಂತ ನಾವು ಹೇಳ್ಬೋದು. ಠಾಗೂರ್ ಹಾಗೇನೆ ಇವರು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಅಂದ್ರೆ ಕತೆ, ಕಾದಂಬರಿ, ಪ್ರಬಂಧ, ಹಾಸ್ಯ ಪ್ರಬಂಧಗಳು, ಲಘು ಪ್ರಬಂಧಗಳು, ಚಿಂತನ ಬರಹಗಳು, ಆಮೇಲೆ ನಾಟಕಗಳು, ಕಾವ್ಯ ನಾಟಕಗಳು ಎಲ್ಲ ಪ್ರಭೇದಗಳಲ್ಲಿ ಕೆಲಸ ಮಾಡಿದ್ದಾರೆ. ಕಾವ್ಯವನ್ನ ಇತರ ಕವಿಗಳಷ್ಟು ಇವರು ಮುಂದುವರಿಸದೇ ಇದ್ರೂ ಹಲವಾರು ಕವನಗಳನ್ನು ಕೂಡ ಬರೆದಿದ್ದಾರೆ. ಅದರ ಜೊತೆ ಯಕ್ಷಗಾನವನ್ನ ಒಂದು ಪುನರುತ್ಥಾನಕ್ಕೆ, ಯಕ್ಷಗಾನವನ್ನ ಹೊಸತಾಗಿ ಸ್ಥಾಪಿಸಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ನೋಡಿ, ಅವರ ಪ್ರಯೋಗಗಳು ಹೇಗೆ ಯಕ್ಷಗಾನದ ಮೇಲೆ ಪ್ರಭಾವ ಬೀರಿದೆ ಅಂದ್ರೆ, ಇವತ್ತು ಯಕ್ಷಗಾನ ಶ್ರೀವೇಷದ ಇಡೀ ಕಲ್ಪನೆಗಳು, ಅದರ ಆಹಾರ್ಯದ ಅನೇಕ ಲಕ್ಷಣಗಳು, ಅದರ ವೇಷಭೂಷಣಗಳನ್ನು ರೂಪಿಸುವ ರೀತಿ, ಅದರ ಬಣ್ಣದ ರಚನೆ, ಇವುಗಳ ಮೇಲೆಲ್ಲ ಅವರ ಕೆಲಸಗಳು ಪ್ರಭಾವ ಬೀರಿದೆ. ಹಾಗೂ ಭಾವ ಪ್ರಾಧಾನ್ಯತೆಗೆ ಯಕ್ಷಗಾನದಲ್ಲಿ ಮಾತು ಎಷ್ಟು ಹದವಾಗಿ ಇರಬೇಕು ಅಂತ ಹೇಳುವುದರ ವಿಚಾರವಾಗಿ ಕೂಡ ಚಿಂತನೆ ಆಗಿದೆ. ಯಕ್ಷಗಾನದ ಹಾಡಿನ ಮಟ್ಟುಗಳಲ್ಲಿ ಕೂಡ ಕಾರಂತರ ಪ್ರಭಾವದಿಂದ ಭಾವ ಪ್ರಾಧಾನ್ಯತೆಗೆ
ವಿಶೇಷವಾದಂತಹ ಒಂದು ಒತ್ತು ಬಂದಿದೆ. ಹೀಗೆ ಅವರು ಅನೇಕ ರೀತಿಯಲ್ಲಿ ಕನ್ನಡದ ವಿಚಾರಗಳಿಗೆ ಅವರು ಮತ್ತು ಚಿಂತನೆಗೆ ಅವರು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಸಾಹಿತ್ಯದ ಕಾದಂಬರಿಗಳ ಮತ್ತು ಅವರ ನಾಟಕಗಳ ಕುರಿತಾಗಿ, ಆದರೆ ನಾನು ಹೇಳಬೇಕಾದ್ದೇನು ಅಂದ್ರೆ ಕಲೆಗಳ ಕುರಿತಾಗಿ ಕೂಡ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಶಿಲ್ಪಕಲೆಗಳ ಬಗ್ಗೆ, ಚಿತ್ರಕಲೆಗಳ ಬಗ್ಗೆ, ನೃತ್ಯ ನಾಟಕಗಳ ಬಗ್ಗೆ ಬರೆದಂತಹ ವೈಚಾರಿಕ ವಿಚಾರಗಳು. ಅದರ ಜೊತೆ ಕಾರಂತರಿಗೆ ಕಳೆದ ಶತಮಾನದ ಆದಿಯಲ್ಲಿ ಅಂದ್ರೆ ಸ್ವಾತಂತ್ರ್ಯದ ಹೋರಾಟದ ಕಾಲದಲ್ಲಿ ನಾಡಿಗೆ ಸ್ವಾತಂತ್ರ್ಯವನ್ನು ತರುವುದರ ಜೊತೆ ಒಂದು ಸಾಂಸ್ಕೃತಿಕವಾದಂತಹ ಸ್ವಾಯತ್ತತೆಯನ್ನ, ಅಂದ್ರೆ ಇಂಡಿಪೆಂಡೆನ್ಸ್, ನಮ್ಮದೇ ಒಂದು ಐಡೆಂಟಿಟಿಯನ್ನ, ಅಂದ್ರೆ ನಮ್ಮದೇ ಒಂದು ನಮ್ಮ ತನವನ್ನ ನಾವು ಸ್ಥಾಪಿಸಿಕೊಳ್ಳಬೇಕು ಅಂತ ಹೇಳುವುದರ ಬಗ್ಗೆ ಅವರಿಗೆ ವಿಶೇಷವಾದಂತಹ ಆಸಕ್ತಿ ಕೂಡ ಇತ್ತು. ಇದರನ್ನ ನಾವು ನೆನಪಿಟ್ಟುಕೊಳ್ಬೇಕು. ಯಾಕೆಂತಂದ್ರೆ ಅವರು ಸಂಸ್ಕೃತಿ ಬಗ್ಗೆ ಅವರ ತಿಳುವಳಿಕೆ ಹಾಗಿದ್ರೆ ಏನು ಅಂತಂದ್ರೆ, ಸಂಸ್ಕೃತಿಯಲ್ಲಿ ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ಸಂಸ್ಕೃತಿ ನಾವು ಇರುವಲ್ಲಿ ನಮ್ಮ ಬದುಕನ್ನ ಹಸನುಗೊಳಿಸಲಿಕ್ಕೆ ಮಾಡುವಂತಹ ಒಂದು ಕೆಲಸ. ನಮ್ಮನ್ನ ನಾವು ಶುದ್ಧೀಕರಿಸಿಕೊಳ್ಳುವುದರಿಂದಲೂ ಹೆಚ್ಚು ಸಂತೋಷವಾಗಿ ಇಡ್ಲಿಕ್ಕೆ ಸಹಕರಿಸುವಂತ ಅಂಶ ಅಂತ ಅವರು ತಿಳಿದಿದ್ರು. ಮನುಷ್ಯನಿಗೆ ಪ್ರಾಮಾಣಿಕತೆ ಇರಬೇಕು. ಪ್ರಾಮಾಣಿಕತೆಯ ಜೊತೆಗೆ ನಿಮಗೆ ಒಂದು ನೀತಿ ನಿಯಮಗಳು ಕೂಡ ನಿಮ್ಮ ಬದುಕಿನಲ್ಲಿ ಇರಬೇಕು. ಹಾಗೆ ಮನುಷ್ಯ ಪ್ರಾಮಾಣಿಕನಾಗಿ ಬದುಕಿದಷ್ಟು ಅವನ ಬೆಲೆ ಹೆಚ್ಚುತ್ತೆ. ಅದರ ಮೂಲಕ ಅವನ ನೀತಿ ಹುಟ್ಟುತ್ತಷ್ಟೇ ಹೊರತು ಸಾರ್ವಕಾಲಿಕವಾಗಿ ಎಲ್ರಿಗೂ ಒಂದೇ ರೀತಿಯಲ್ಲಿ ಇರುವಂತಹ ನೀತಿ ಅಲ್ಲ ಅಂತ ಹೇಳುವ ರೀತಿಯ ತಿಳುವಳಿಕೆಯನ್ನ ಅವರು ಹೊಂದಿದ್ರು. ಅಷ್ಟೇ ಅಲ್ಲ, ಕನ್ನಡದಲ್ಲಿ ಎಲ್ಲವೂ ಇರಬೇಕು, ಜಗತ್ತಿನ ಸಕಲ ಜ್ಞಾನವೂ ಕನ್ನಡದಲ್ಲಿ ಇರಬೇಕು ಅಂತ ಅವರು ಕೆಲಸ ಮಾಡಿದರು. ವಿಜ್ಞಾನ ಕನ್ನಡದಲ್ಲಿರಬೇಕು, ವಿಶ್ವಕೋಶ ಕನ್ನಡದಲ್ಲಿರಬೇಕು, ಭೌತಶಾಸ್ತ್ರ ಕನ್ನಡದಲ್ಲಿರಬೇಕು. ಎಲ್ಲ ರೀತಿಯ ಜ್ಞಾನ ಶಾಖೆಗಳು, ವಿಜ್ಞಾನ, ಚರಿತ್ರೆ, ಮಾನವಶಾಸ್ತ್ರ, ಮನಃಶಾಸ್ತ್ರ, ಸಕಲ ಶಾಸ್ತ್ರಗಳ ಸಕಲ ವಿಚಾರಗಳು ಕನ್ನಡದಲ್ಲಿ ಇರಬೇಕು ಅಂತ ತಮ್ಮಿಂದ ಎಷ್ಟಾಯಿತು ಅವರು ವಿಶ್ವಕೋಶವನ್ನು ಮಾಡಿದ್ರು, ವಿಜ್ಞಾನ ಕೋಶವನ್ನು ಮಾಡಿದ್ರು, ಕಲಾ ಪ್ರಪಂಚ ಅಂತೇಳಿ ಕಲೆಗಳ ಬಗೆಗಿನ ಒಂದು ಸಮಗ್ರ ಪುಸ್ತಕವನ್ನು ಬರೆದ್ರು. ಸರಳವಾಗಿ ಹೇಳೋದಾದ್ರೆ ಅವರು ತಮ್ಮ ಜೀವನದಲ್ಲಿ ಒಬ್ಬ ಮನುಷ್ಯನಾಗಿ ಒಂದು ಯೂನಿವರ್ಸಿಟಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅವರು ನಡೆದಾಡುವ ವಿಶ್ವಕೋಶ ಅಂತ ಯಾರನ್ನಾದ್ರೂ ಹೇಳ್ತಿದ್ರೆ, ನಡೆದಾಡುವ ಒಂದು ವಿಶ್ವವಿದ್ಯಾನಿಲಯ ಅಂತ ಯಾರನ್ನಾದ್ರೂ ಹೇಳ್ತಿದ್ರೆ ಅದು ಕಾರಂತರು. ಆದ್ರೆ ಕಾರಂತರು ತಮ್ಮ SSLCಯಲ್ಲಿ, ಅಂದ್ರೆ ಈಗ ನಾವು 10ನೇ ಕ್ಲಾಸ್ ಏನು ಹೇಳ್ತೇವೆ, ಅದರಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಹೋಗೊಟ್ಟು ತಮ್ಮ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ನಿಲ್ಲಿಸಿ ಸ್ವಾತಂತ್ರ್ಯ ಚಳವಳಿಗೆ ಸೇರಿದವರು. ಗಾಂಧಿ ಚಳವಳಿಯಲ್ಲಿದ್ದವರು, ಸ್ವಾತಂತ್ರ್ಯ ಚಳವಳಿಯನ್ನ ಗೋಸ್ಕರ ಅಸ್ಪೃಶ್ಯತಾ ನಿವಾರಣೆ, ಹೀಗೆ ಹಲವು ಕೆಲಸಗಳಲ್ಲಿ ಅವರು ತೊಡಕೊಂಡವರು. ಹಾಗಿದ್ರೆ ಕಾರಂತರ ಕಲಿಯುವ ವಿಧಾನ ಏನು? ಇಷ್ಟನ್ನೆಲ್ಲ ಹೀಗೆ ಮಾಡಿದ್ರಲ್ಲ, ಅವರು ಯಾವ ರೀತಿ ಕಲ್ತಿರ್ಬೋದು ಕಾರಂತರು ಅಂತ ಹೇಳುವಂತ ಒಂದು ಚಿಂತನೆ ನಮಗೆ ಬಂದ್ರೆ ನಾವು ಯೋಚನೆ ಮಾಡಬೇಕಾದ್ದೇನು ಅಂತಂದ್ರೆ, ಕಾರಂತರು ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ 437 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಎಷ್ಟು ಹೇಳಿದ್ರೆ ಗೊತ್ತಾಗುತ್ತೆ ಒಟ್ಟು ಅವರ ಸಾಧನೆ ಏನು ಅಂತ. ಉದಾಹರಣೆಗೆ ಕನ್ನಡದಲ್ಲಿ ಹೋಮ್ ಸೈನ್ಸ್ ಅಂತ ಇರುತ್ತಲ್ಲ, ಗೃಹ ವಿಜ್ಞಾನ ಅಧ್ಯಯನ, ಅದರ ಮೊತ್ತ ಮೊದಲ ಒಂದು ಪುಸ್ತಕವನ್ನ ಕನ್ನಡದಲ್ಲಿ ಬರೆದವರು ಅವರು. ಮಹಾರಾಣೀಸ್ ಕಾಲೇಜಿನಲ್ಲಿ ಅದು ಟೆಕ್ಸ್ಟ್ ಬುಕ್ ಆಯ್ತು. ಗೃಹ ವಿಜ್ಞಾನ ಅಂದ್ರೆ ಹೋಮ್ ಸೈನ್ಸ್ ಡಿಪಾರ್ಟ್ಮೆಂಟ್ ಮೊದಲು ಮಹಾರಾಣೀಸ್ ಕಾಲೇಜಿನಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಆದಾಗ ಅದಕ್ಕೆ ಟೆಕ್ಸ್ಟ್ ಬುಕ್ ಅನ್ನ ಅಂದ್ರೆ ಪಠ್ಯ ಪುಸ್ತಕವನ್ನ ಬರೆದವರು ಕಾರಂತರು. ಇದು ನಿಮಗೆ ಗೊತ್ತಾಗುತ್ತೆ ಅವರ ಆಳ ಎಷ್ಟು, ಅವರ ಹರಹು ಎಷ್ಟು, ಅವರ ತಿಳುವಳಿಕೆ ಎಷ್ಟು. ಅವರು ಎಲ್ಲವನ್ನು ಮಾಡಿದ್ದರ ಹಿಂದೆ ಅವರಿಗಿದ್ದಂತ ಪ್ರೇರಣೆ, ಕನ್ನಡದಲ್ಲಿ ಜಗತ್ತಿನ ಎಲ್ಲ ಜ್ಞಾನವೂ ಸಿಗಬೇಕು, ಕನ್ನಡಿಗರು ಜಗತ್ತಿನ ಎಲ್ಲ ಜ್ಞಾನವನ್ನು ಪಡಿಬೇಕು, ಜಗತ್ತಿನ ಎಲ್ಲರಿಗೂ ಸಮಾನರಾಗಿ ಜ್ಞಾನವನ್ನು ಪಡೆದು ಅವರು ಬೆಳಿಬೇಕು ಅಂತ ಹೇಳುವಂತ ಒಂದು ಅಂಶ. ಅವರು ಕೌಶಿಕ ರಾಮಾಯಣವನ್ನು ಸಂಪಾದನೆ ಮಾಡಿದ್ದಾರೆ. ಆ ಕೌಶಿಕ ರಾಮಾಯಣ 1966ನೇ ಇಸ್ವಿಯಲ್ಲಿ ಪ್ರಕಟ ಆಗಿದೆ ಅಂತ ನನ್ನ ನೆನಪು. ಹಾಗೆ ಪ್ರಕಟ ಆದಾಗ ಅದರ ಮುನ್ನುಡಿಯಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಏನು ಅಂದ್ರೆ, ಇದು ಕಾರಂತರ ಇಡೀ ಜೀವನಕ್ಕೆ ಒಂದು ಸೂತ್ರ ರೂಪವಾದಂತ ಮಾತು ಅಂತ ನಾನು ತಿಳ್ಕೊಳ್ತೇನೆ. ಏನು ಅಂದ್ರೆ, ಕಾರಂತರು ಹೇಳಿದ್ದು,
ಮಾಡುತ್ತಾ ಕಲಿಯುವ ನನ್ನ ಚಟಕ್ಕೆ ಇದೂ ಒಂದು ಅವಕಾಶವಾಯಿತು ಅಂತ. ಅಂದ್ರೆ ಅವರಿಗೆ ಸಂಶೋಧನೆ ಮಾಡೋದು, ತಾಳೆಗರಿಗಳನ್ನು ಸಂಗ್ರಹಿಸಿ ಅದರಿಂದ ಅದರನ್ನ ಪ್ರಿಂಟಿಗೆ ತಗೊಂಡು ಹೋಗೋದು, ಆವಾಗ ತಪ್ಪಿನ ಪಠ್ಯ ಯಾವುದು, ಪ್ರತಿಕಾರ ಅಂದ್ರೆ ಪ್ರತಿಯನ್ನು ಮಾಡುವವನು, ಪ್ರತಿಕಾರನು ಅವನು ಏನನ್ನ ಹೊಸದಾಗಿ ಅವನ ಕಿಸೆಯಿಂದ ಸೇರಿಸಿದಾನೆ ಅದನ್ನು ಹೇಗೆ ಕಂಡುಹಿಡಿಯುವುದು, ಇದನ್ನೆಲ್ಲ ಅವರು ತುಂಬಾ ಶ್ರಮ ಪಟ್ಟುಕೊಂಡು 400-500 ತಾಳೆ ಒಲಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ತಿಳ್ಕೊಂಡ್ರು. ಆವಾಗ ಅವರು ಈ ಮಾತು ಹೇಳೋದು, ಕೌಶಿಕ ರಾಮಾಯಣದ ಸಂಪಾದನೆಯ ಸಮಯದಲ್ಲಿ 1966ರಲ್ಲಿ ಹೇಳಿದ ಮಾತು, ಮಾಡುತ್ತಾ ಕಲಿಯುವ ನನ್ನ ಚಟಕ್ಕೆ ಇದೂ ಒಂದು ಅವಕಾಶವಾಯಿತು. ಅಂದ್ರೇನು? ಕೆಲಸ ಮಾಡ್ತಾ ಮಾಡ್ತಾ ಕಲಿಯುವಂಥದ್ದು. ನೋಡಿ, ಇವತ್ತು ನಾನು ನಿಮಗೊಂದು ಮಾತು ಹೇಳಬೇಕು. ಈ ಮಾಡುತ್ತಾ ಕಲಿಯುವುದು ಅಂತ ಹೇಳುವುದಕ್ಕೆ ಇಂಗ್ಲಿಷ್ನಲ್ಲಿ ಏನು ಹೇಳ್ತಾರೆ ಅಂದ್ರೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ. 24ನೇ ಇಸವಿಯ ಅತ್ಯಂತ ಆಧುನಿಕವಾದಂತಹ ಕೈಗಾರಿಕಾ ಪಠ್ಯ ಯಾವುದು ಅಂದ್ರೆ, ಕೈಗಾರಿಕೆಯಲ್ಲಿ ಹ್ಯೂಮನ್ ರಿಸೋರ್ಸ್ ಇರುತ್ತಲ್ಲ, ಅವ್ರು ಹೇಳೋದೇನು ಅಂದ್ರೆ ಮನುಷ್ಯ ಮಾಡುತ್ತಾ ಕಲಿಯೋದು ಹೆಚ್ಚು. ಹಾಗಾಗಿ ಹ್ಯೂಮನ್ ರಿಸೋರ್ಸಿನ ಕೆಲಸ ಏನಿರುತ್ತೆ ಅಂದ್ರೆ, ನೀವು ಕೆಲಸ ಮಾಡ್ತಾ ಮಾಡ್ತಾ ಕಲ್ತಂತಹ ಅನುಭವಕ್ಕೆ ನಿಮ್ಮ ಟ್ರೈನರ್ಸ್ ಬಂದು ಹೊಸ ವಿಚಾರಗಳನ್ನು ತಿಳಿಸಿ ಅದರ ಮೂಲಕ ನಿಮ್ಮನ್ನು ಬೆಳೆಸ್ತಾರೆ. ಕಾರಂತರು ನೋಡಿ 66ರಲ್ಲಿ ಮತ್ತು ಅವರ ಇಡೀ ಜೀವನದ ಸಿದ್ಧಾಂತವೇ ಮಾಡುತ್ತಾ ಕಲಿಯುವುದು, ಕೆಲಸ ಮಾಡ್ತಾ ಕಲಿಯುವುದು, ಕೆಲಸ ಮಾಡ್ತಾ ಇಂಪ್ರೂವ್ ಮಾಡೋದು, ಕೆಲಸ ಮಾಡ್ತಾ ತಿಳ್ಕೊಳ್ಳೋದು, ಓದೋದು, ಬರೆಯೋದು, ಹೀಗಿರುವಂತಹ ಒಂದು ವಿಚಾರದಲ್ಲಿ ಅವರು ತೊಡಕೊಂಡು ಒಮ್ಮೊಮ್ಮೆ ಆಶ್ಚರ್ಯ ಆಗುತ್ತೆ, ಒಬ್ಬ ಮನುಷ್ಯನಿಗೆ ಇಷ್ಟು ಕೆಲಸವನ್ನ ಜೀವಮಾನದಲ್ಲಿ ಮಾಡಲಿಕ್ಕೆ ಸಾಧ್ಯವೋ ಅಂತ. 45 ಕಾದಂಬರಿಗಳು ಅಂತ ಕಾಣುತ್ತೆ. ಅಷ್ಟು ಕಾದಂಬರಿಗಳಲ್ಲದೆ ಇಷ್ಟು ಪುಸ್ತಕಗಳು, ಇಷ್ಟು ಅನುವಾದಗಳು, ಇಷ್ಟು ಗ್ರಂಥಗಳು, ಇಂಥವನ್ನೆಲ್ಲ ಅವರಿಗೆ, ಇಷ್ಟು ನಾಟಕಗಳು, ಪ್ರವಾಸ ಕಥನಗಳು 7, ಆಮೇಲೆ ಯಕ್ಷಗಾನದ ಮೇಲೆ ಬರಹಗಳು, ಸಂಪಾದನೆಗಳು, ಇವನ್ನೆಲ್ಲ ಹೇಗೆ ಮಾಡಿದ್ರಪ್ಪ? ಏನನ್ನು ಕೇಳಿದ್ರು ನೀವು ಅಲ್ಲಿ ಕಾರಂತರು ಅಲ್ಲಿ ಮಾಡದ ಕೆಲಸ ಇಲ್ಲ. ಅಂದ್ರೆ ಅವರಿಗೆ ತುಂಬಾ ಕೆಲಸ ಮಾಡಬೇಕು ಮತ್ತು ಅದನ್ನು ಕಲಿಬೇಕು. ಅಂದ್ರೆ ಒಂದು ಜೀವಿತ ಅವಧಿಯ ಸಾಧನೆ ಸ್ವರೂಪ ಇದೆಯಲ್ಲ ಅವರದ್ದು, ಎಲ್ಲ ಕ್ಷೇತ್ರಗಳಲ್ಲೂ ಆಸಕ್ತಿಯನ್ನು ಪಡೆದಂತ ಮನುಷ್ಯ ಮೊದಲು ಎಲ್ಲ ಸೂಕ್ಷ್ಮವಾಗಿ ನೋಡುವ ಕಣ್ಣಿರಬೇಕು, ಆಮೇಲೆ ಒಂದು ತಿಳುವಳಿಕೆಯನ್ನು ಅದರಿಂದ ಪಡೆಯಬೇಕು ಅಂತ. ನೋಡುತ್ತಾ ಕಲಿಯುವುದು, ಮಾಡುತ್ತಾ ಕಲಿಯುವುದು, ಕೇಳುತ್ತಾ ಕಲಿಯುವುದು, ಇವೆಲ್ಲವೂ ಕಲಿಕೆಯ ಪಾಠಗಳು. ಆಮೇಲೆ ಅವರದ್ದು ಒಂದು ಸಮೃದ್ಧ, ಅವರ ಒಂದು ಚಿಂತನ ಕ್ರಮ ಹೇಗಿತ್ತು ಅಂದ್ರೆ ಎಲ್ಲವೂ ಸಮಾನ ಅಂತ. ಆಗ ನಾನು ಸಂಸ್ಕೃತಿ ಅಂತ ಹೇಳಿದೆ ಅಲ್ಲ, ಈ ಸಂಸ್ಕೃತಿಯಲ್ಲಿ ಯಾವುದು ಮೇಲೆ ಅಲ್ಲ, ಯಾವುದು ಕೆಳಗಲ್ಲ, ಎಲ್ಲವೂ ಸಂಸ್ಕೃತಿಯ ಭಾಗವೇ ಅಂತ. ಅಂದ್ರೆ ಈಗ ನೀವು ಒಂದು ಶಾಸ್ತ್ರೀಯ ನೃತ್ಯ ಮೇಲೆ ಒಂದು ಡೋಲು ಕುಣಿತ ಕೆಳಗೆ ಅಂತ ಅವರು ತಿಳಿಯೋದೇ ಇಲ್ಲ. ಎಲ್ಲವೂ ಕುಣಿತಗಳು ಒಂದು ಮನುಷ್ಯನ ಸಹಜವಾದಂತಹ ಸ್ವಭಾವಕ್ಕೆ ಸಂಬಂಧಪಟ್ಟಂತದ್ದು. ಮನುಷ್ಯನ ಮನಸ್ಸನ್ನು ಅರಳಿಸಲಿಕ್ಕೆ, ಮನುಷ್ಯನ ಆಸಕ್ತಿಯನ್ನು ಕೆರಳಿಸಲಿಕ್ಕೆ, ಮನುಷ್ಯ ಒಂದು ಕುಣಿತದಿಂದ ಒಂದು ಆನಂದವನ್ನು ಪಡೀಲಿಕ್ಕೆ ಇರುವಂತಹ ಒಂದು ಮಾರ್ಗ. ಅದರಲ್ಲಿ ಅದು ಮೇಲೆ ಇದು ಮೇಲೆ ಅಂತಿಲ್ಲ. ಡೊಳ್ಳು ಕುಣಿತದವನಿಗೆ ಅದೇ ಖುಷಿ, ಕೊರಗರ ಕುಣಿತದವನಿಗೆ ಅದೇ ಖುಷಿ ಇರಬಹುದು, ಯಕ್ಷಗಾನದವನಿಗೆ ಅದು, ಭರತನಾಟ್ಯದವನಿಗೆ ಇನ್ನೊಂದು, ಅಥವಾ ಕೆಲವರೆಲ್ಲರೂ ಒಟ್ಟಿಗೆ ಸೇರಿ ಒಂದು ಸಮುದಾಯದ ಕುಣಿತದಲ್ಲಿ ಇರುವವರಿಗೆ ಅದು ಸಂತೋಷವನ್ನು ಕೊಡಬಹುದು. ಹಾಗಾಗಿ ಈ ಸಂಸ್ಕೃತಿಯ ನೆಲೆಯಲ್ಲಿ ಒಂದು ಮೇಲೆ ಒಂದು ಕೆಳಗೆ ಅಂತ ಇಲ್ಲ. ಈ ಸಮಾನತೆ ಅಂತ ಹೇಳೋದಿದೆಯಲ್ಲ, ಅದು ಕಾರಂತರ ಸಂಪೂರ್ಣ ಒಂದು ಜೀವನ ತತ್ವ ಅಂತ. ಈ ಮಾತನ್ನು ನಾನು ಹೇಳಬೇಕು, ಯಾಕಂದ್ರೆ ನಾನು ನನ್ನ ಬಾಲ್ಯದ ಒಂದು ಅನುಭವವನ್ನು ಹೇಳ್ತೇನೆ ನಿಮಗೆ. ನಾನು ಬಾಲ್ಯದಲ್ಲಿ ಪುತ್ತೂರಿನಲ್ಲಿದ್ದೆ, ಶಿವರಾಮ ಕಾರಂತರಲ್ಲಿದ್ದರು. ನನ್ನ ತಂದೆಯವರು ಅಲ್ಲಿ ವಕೀಲರಾಗಿದ್ರು, ಸರವ್ ರಾಂಭಟ್ರು ಅಂತ. ನಮಗೊಂದು ದೊಡ್ಡ ಕಾಂಪೌಂಡ್ ಇತ್ತು ಮಾಮಾಯಿ ದೇವಸ್ಥಾನದ ಹತ್ರ, ಕೋರ್ಟ್ ರೋಡ್ನಲ್ಲಿ. ಅದು ಏನು ಅಂದ್ರೆ ಭವಾನಿ ಶಂಕರ ದೇವಸ್ಥಾನ ಮತ್ತು ಮಾಮಾಯಿ ದೇವಸ್ಥಾನಗಳ ನಡುವೆ ಇತ್ತ ಮನೆ. ಅದು ಸುಮಾರು 1 ಎಕರೆಯಷ್ಟು ದೊಡ್ಡ ಪ್ಲಾಟ್ನಲ್ಲಿ ನಡುವೆ ಮನೆ, ಎದುರು ಅಪ್ಪನ ಚಾವಡಿಯಲ್ಲಿ ಅಪ್ಪನ ಲಾಯರ್ ಆಫೀಸು, ಹಿಂದೆ ಮನೆ, ಈ ತರ ಇತ್ತು. ನಾವು ಸಾಮಾನ್ಯ ಶಾಲೆಯಿಂದ ಮಾಯುಧದೇವ್ ಸ್ಕೂಲ್ಗೆ ಹೋಗ್ತಾ ಇದ್ದು. ನಾನು ನಮ್ಮ ತಮ್ಮ ಮನೆಗೆ ತಲುಪಿ ಒಂದು 5-10 ನಿಮಿಷದಲ್ಲಿ ಕಾರಂತರು ನಮ್ಮ ಮನೆ ಎದುರು ಪುತ್ತೂರಿನಲ್ಲಿದ್ರೆ ನಡ್ಕೊಂಡು ಹೋಗ್ತಾ ಇದ್ರು. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ನಾನು ಮತ್ತೆ ನನ್ನ ತಮ್ಮ, ಈಗ ಅವನು ಹೈಕೋರ್ಟ್ನಲ್ಲಿ ಪ್ರಸಿದ್ಧ ವಕೀಲನಾಗಿದ್ದಾನೆ, ನಾನು ಮತ್ತು ನನ್ನ ತಮ್ಮ ಅಲ್ಲಿ ನಮ್ಮ ಮನೆಯಿಂದ ಜೋರಾಗಿ ಬಡ ಅಂತ ಓಡ್ತಾ ಹೋಗಿ ಕಾಂಪೌಂಡ್ನ ಗೇಟ್ ತೆಗೆದು, ಅಂದ್ರೆ ಅದರ ಮೇಲೆ ಹತ್ತಬೇಕು, ಹತ್ತಿ ಅವರಿಗೆ ನಮಸ್ಕಾರ ಅಂತ ಹೇಳೋದು. ನಮಸ್ಕಾರ ಅಂತ ಹೇಳಿದ ಕೂಡಲೇ ಕಾರಂತರು ನಮಗೆ ನಮಸ್ಕಾರ ಮಾಡ್ತಾ ಇದ್ರು.
ಆಮೇಲೆ ನಮ್ಮಲ್ಲಿ ಕಾಂಪಿಟಿಷನ್ ಬೇಕು ಅಂತ ಇಲ್ಲ ಅಂತ ಅನಿಸ್ತದೆ. ನಾವು ಇಬ್ರು ನಮಸ್ಕಾರ ಮಾಡಿದ್ರೆ ನಮಗಿಬ್ಬರಿಗೂ ಅವರು ಪ್ರತಿ ನಮಸ್ಕಾರ ಮಾಡ್ತಾ ಇದ್ರು. ನಮ್ಮ ಶಾಲೆಯಲ್ಲಿ ಯಾರು ನಮಸ್ಕಾರ ಮಾಡ್ತಿರ್ಲಿಲ್ಲ. ನಾವೆಲ್ಲರಿಗೂ ನಮಸ್ಕಾರ ಮಾಡೋದು, ನಮಗೆ ಯಾರು ನಮಸ್ಕಾರ ಟೀಚರ್ಸ್ ಮಾಡೋದಿಲ್ಲ. ಇವರು ನಾವು ಅವರಿಗೆ ಹೋಗುವಾಗ ನಮಸ್ಕಾರ ಮಾಡಿದ್ರು ಒಂದು ಪ್ರತಿ ನಮಸ್ಕಾರ, ಬರುವಾಗ ನಮಸ್ಕಾರ ಮಾಡಿದ್ರು ಅವರಿಗೆ ಪ್ರತಿ ನಮಸ್ಕಾರ. ನನ್ನ ತಂದೆ ಅವರು ಅಭಿಮಾನಿಯಾಗಿದ್ರು, ಅದು ಬೇರೆ ವಿಚಾರ. ಅದಕ್ಕೆ ಅಂತಲ್ಲ, ಅವರು ಯಾವ ಮಗು ನಮಸ್ಕಾರ ಮಾಡಿದ್ರು ಅವರು ನಮಸ್ಕಾರ ಮಾಡ್ತಾ ಇದ್ರು. ಯಾರು ನಮಸ್ಕಾರ ಮಾಡಿದ್ರು ಪ್ರತಿ ನಮಸ್ಕಾರ ಮಾಡ್ತಾ ಇದ್ರು. ನನಗೆ ನಮ್ಮ ಆಫೀಸ್ನಲ್ಲಿ ಎಲ್ರಿಗೂ ಹಾಗೆ ಪ್ರತಿ ನಮಸ್ಕಾರ ಮಾಡುವಂತ ಒಂದು ಅಭ್ಯಾಸ ಬಂತು. ಅದರಿಂದ ಈಗ ಒಬ್ಬ ಕ್ಲೀನರ್ ನಮಸ್ಕಾರ ಮಾಡಿದ್ರು ಅದು ಅವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೆ. ಇದು ಕಾರಂತರಿಂದ ಕಲಿತ ಪಾಠ. ಆದ್ರೆ ಈಗ ಯೋಚನೆ ಮಾಡುವಾಗ ನನಗೆ ಕಾಣೋದೇನು ಅಂದ್ರೆ, ಕಾರಂತರು ಎಲ್ಲರನ್ನು ಸಮಾನವಾಗಿ ತಿಳಿತಾ ಇದ್ರು. ನೀನು ಸಾಂಸ್ಕೃತಿಕವಾಗಿ ಒಬ್ಬನಿಗೆ ನಮಸ್ಕಾರ ಮಾಡಿದ್ರೆ, ಪ್ರತಿ ನಮಸ್ಕಾರ ಕೊಟ್ರೆ ಅದು ಅವನಿಗೆ ಗೌರವವನ್ನು ಸೂಚಿಸುವ ಕ್ರಮ, ಮತ್ತು ಪ್ರತಿಯೊಬ್ಬರು ಹಾಗೆ ಮಾಡಬೇಕು ಅಂತ ಅವರು ತಿಳಿತಾ ಇದ್ರು. ಮನುಷ್ಯರೆಲ್ಲರೂ ಸಮಾನರು, ಯಾರೊಬ್ಬರು ಮೇಲೂ ಅಲ್ಲ ಕೀಳು ಅಲ್ಲ. ಅದು ಅವರ ಒಂದು ತತ್ವವಾದರೆ, ಇನ್ನೊಂದು ತತ್ವ ಸಾಂಸ್ಕೃತಿಕ ಇತರ ನೆಲೆಗಳಲ್ಲಿ ಎಲ್ಲ ಮನುಷ್ಯರು ಸಮಾನರು ಅಂತ. ಅವರ ಜೀವನ ಚರಿತ್ರೆ ಹುಚ್ಚು ಮನಸ್ಸಿನ 10 ಮುಖಗಳಲ್ಲಿ ಒಂದು ಮಾತನ್ನ ಹೇಳ್ತಾರೆ ಅವರು. ಅದನ್ನ ನಾನು ನಿಮಗೆ ಹೇಳಬೇಕು. ಏನು ಅಂತ ಹೇಳಿದ್ರೆ, ಅವರು ಹುಚ್ಚು ಮನಸ್ಸಿನ 10 ಮುಖಗಳಲ್ಲಿ ಹೇಳೋದು ಇದರನ್ನ ಏನಂದ್ರೆ, ಮದುವೆಗೆ ಒಂದು ಹೆಣ್ಣು ಬೇಕೆಂದು ಯಾವ ಪುಣ್ಯಾತ್ಮ ಮಾಡಿದನೋ, ಎಮ್ಮೆ ದನಕರುಗಳನ್ನು ತಂದ ಹಾಗೆ. ಆದರೆ ತನ್ನ ಹೆಣ್ಣಿನ ಮನಸ್ಸು ನಮ್ಮದಾಗುವ ತನಕವೂ ನನ್ನ ಹೆಂಡತಿ ಎಂಬ ಮಾತಿಗೆ ಅರ್ಥವಿಲ್ಲ. ಮದುವೆಯಾದ ಕೂಡಲೇ ಇವನು ಹೇಳಿ ಆಯ್ತು ನನ್ನ ಹೆಂಡತಿ ಅಂತ. ಇವನಿಗೆ ಇರುವುದು ಅಭ್ಯಾಸ ಏನು, ನನ್ನ ಹೆಂಡತಿ ಅಂತ ಹೇಳುದು ಮಾತ್ರ. ಅವಳ ಮನಸ್ಸು ನನ್ನದಾಗಿದ, ನನ್ನ ಮನಸ್ಸು ಅವಳದ್ದಾಗಿದ. ಒಂದು ಪ್ರಾಣಿಯನ್ನ, ಒಂದು ಎಮ್ಮೆಯ ದನವನ್ನು ತಂದಾಗಿ ತಂದು ಕಟ್ಟಿದ್ರೆ ಇದು ಅದಕ್ಕೆ ಅವ್ರು ಹೇಳುದು ಬಹಳ ವ್ಯಂಗ್ಯವಾಗಿ, ಯಾವ ಮಹಾರಾಯ ಇದರನ್ನ ಒಂದು ಪುಣ್ಯಾತ್ಮ ಒಂದು ಮದುವೆಗೊಂದು ಹೆಣ್ಣು ಬೇಕಂತ ಮಾಡಿದ್ನ ಅಂತ ಗೊತ್ತಿಲ್ಲ ಅಂತ ಒಂದು ತಂದ ಹಾಗೆ ಮಾಡೋದು. ಆಮೇಲೆ ಎಲ್ಲ ಇವಂದು ದರ್ಪ, ಅದು ಅಲ್ವೇ ಅಲ್ಲ ಅಂತ. ಈ ಸಮಾನತೆ ಅಂತ ಹೇಳೋದು ಇದೆಲ್ಲ, ಅದು ಗಂಡು ಹೆಣ್ಣಿನಲ್ಲಿಯೂ ಸಮಾನತೆ. ಅವರಿಗೆ ಸ್ನೇಹ ಅಂತ ಹೇಳ್ತಾ ಇದ್ರು, ಅವ್ರ ಹತ್ರ ಸ್ನೇಹ ಅಂತ ಹೇಳ್ತಾ ಇದ್ರು. ಆ ಸ್ನೇಹ ವೃದ್ಧಿ ಆಗಬೇಕು. ಪರಸ್ಪರ ದೇಹ ಮಾತ್ರ ಅಲ್ಲ, ಮನಸ್ಸು ಒಬ್ಬರಿಗೊಬ್ಬರು ಸೇರುವಂತ ಆದ್ರೆ ಮಾತ್ರ ಅಲ್ಲಿ ಗಂಡು ಹೆಣ್ಣಿನ ಸಂಬಂಧದಲ್ಲಿ ಈ ರೀತಿ ಕೊಡುಕೊಳೆಯ ಒಂದು ಸಂಬಂಧ ಇದೆ ಅಂತ ಅವರು ಅದರನ್ನ ಹೇಳ್ತಾ ಇದ್ರು. ಅಲ್ಲಿಯೂ ಕೂಡ ಗಂಡ ಮೇಲೆ ಹೆಂಡತಿ ಕೆಳಗೆ ಅಂತ ಹೇಳುವ ಆ ರೀತಿಯ ತರತಮ ಇಲ್ವೇ ಇಲ್ಲ, ಇಬ್ರು ಸಮಾನರು ಸಂಸಾರದಲ್ಲಿ ಅಂತಲೇ ಕಾರಂತರು ತಿಳಿದಿದ್ದು. ಅವರ ಅನೇಕ ಕಾದಂಬರಿಗಳು ಅದರನ್ನು ಹೇಳ್ತವೆ, ಕಥೆಗಳು ಅದರನ್ನು ಹೇಳ್ತವೆ. ಆಮೇಲೆ ಬಡತನ ಮತ್ತು ಶ್ರೀಮಂತರ ಸಂದರ್ಭವನ್ನ ಅವರು ಅನೇಕ ರೀತಿಯಲ್ಲಿ ವಿವರಿಸಿದ್ದಾರೆ, ಮತ್ತು ಅದು ಒಬ್ಬ ಮೇಲೆ ಒಬ್ಬ ಕೆಳಗೆ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ. ಇಷ್ಟು ಮಾತ್ರ ಅಲ್ಲ, ಇವರು ಅದರನ್ನ ದೇಶಕ್ಕೂ ಅನ್ವಯಿಸಿಕೊಂಡು ಈ ಅಸ್ಮಿತೆಯ ಪ್ರಶ್ನೆಯನ್ನ ಹೇಳ್ತಾರೆ ಕಾರಂತರು. ಅವರದ್ದು ಒಡಹುಟ್ಟಿದವರು ಅಂತ ಒಂದು ಕಾದಂಬರಿ ಇದೆ. ಆ ಒಡಹುಟ್ಟಿದವರು ಅಲ್ಲಿ ಅದು ಪೂರ್ವ ಮತ್ತು ಪಶ್ಚಿಮದ ಒಂದು ನೆಲೆಯಲ್ಲಿರುವಂತದ್ದು. ಪೂರ್ವದ ಸುಧಾಕರ ಅಂತ ಕಾಣುತ್ತೆ ಅವನ ಹೆಸರು. ಅವನು ಸುಧಾಕರ ಇಂಗ್ಲೆಂಡ್ನಲ್ಲಿರುವಾಗ ಎಮಿಲಿ ಅಂತ ಒಬ್ಳು ವೆಸ್ಟರ್ನ್ ಅಲ್ಲ, ಅವಳು ಪಾಶ್ಚಿಮಾತ್ಯ ಸ್ತ್ರೀ, ಇಂಗ್ಲೆಂಡ್ನವಳು. ಅವಳು ಇವನನ್ನ ಮದುವೆ ಆಗ್ತಾಳೆ, ಪ್ರೀತಿ ಆಗತ್ತೆ ಇತ್ಯಾದಿ. ಅದು ಪೂರ್ವ ಮತ್ತು ಪಶ್ಚಿಮದ ಒಂದು ಸಂಬಂಧಪಟ್ಟಂತ ಒಂದು ಮಾತಲ್ಲಿ ಬರುತ್ತೆ. ಏನು ಅಂತಂದ್ರೆ ಅದರಲ್ಲಿ ಹೇಳೋದು, ಎಮಿಲಿ ಹೇಳ್ತಾ ಇದ್ರೆ ಸುಧಾಕರ್ನಿಗೆ, ನೋಡುವೆ ಅಂದ್ರೆ ಒಂದು ದೇಶಕ್ಕೆ ಇನ್ನೊಂದು ದೇಶ ಎಷ್ಟೇ ಸಹಾಯ ಮಾಡಿದ್ರು ಆ ದೇಶ ಅದರನ್ನ ಮಾಡ್ಕೊಂಡು ಬರಬೇಕು ಅಂತ ಹೇಳೋದಕ್ಕೆ ಅವಳು ಎಮಿಲಿ ಹೇಳೋದು, ತನ್ನ ಆತ್ಮವನ್ನು ತಾನು ತಿಳಿದುಕೊಂಡೇ ಪ್ರತಿಯೊಂದು ದೇಶವು ತನ್ನ ಮೈಮನಗಳನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಎಷ್ಟೇ ಒಳ್ಳೆಯ ಉದ್ದೇಶವನ್ನು ಇರಿಸಿಕೊಂಡರೂ ಪರರಿಂದ ಆ ಕೆಲಸ ಆಗಲೇ ಆಗದು. ಪ್ರತಿಯೊಂದು ದೇಶವು ಅಂದ್ರೆ ಎಲ್ಲ ದೇಶಗಳು ಅದರಷ್ಟಕ್ಕೆ ಅಸ್ಮಿತೆಯ ನೆಲೆಯಲ್ಲಿ ಅದು ಸಮಾನವಾದ್ದು, ನಾಗರಿಕತೆಯ ನೆಲೆಯಲ್ಲಿ ಅದು ಸಮಾನವಾದ್ದು. ಈಗ ಒಂದು ವೆಸ್ಟರ್ನ್ ನಾಗರಿಕತೆ ಮೇಲೆ ನಮ್ಮ ಪೂರ್ವದ ಭಾರತೀಯ ನಾಗರಿಕತೆ ಕೆಳಗೆ ಅಂತ ನಾವು ತಿಳ್ಕೊಳ್ಬೇಕಾದಂತ ಅವಸ್ಥೆ ಇಲ್ಲ. ಆದ್ರಿಂದ ಅವರು ಹಲವು ರೀತಿಯಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಕಾರಂತರು ಅಂತ ಹೇಳಿದ್ರೆ, ಸಮಾನತೆ ಅಂತ ಹೇಳೋದು ಜಗತ್ತಿನ ಒಂದು ಮೂಲಭೂತ ತತ್ವ. ಆ ತತ್ವ ಒಂದು ಮಗುವಿಗೆ ಪ್ರತಿ ನಮಸ್ಕಾರ ಮಾಡುವುದರಲ್ಲಿ, ಒಂದು ಗಂಡು ಹೆಣ್ಣಿನ ಸಂಬಂಧದಲ್ಲಿ, ಒಂದು ಸಮಾಜದಲ್ಲಿ ಚೋಮನ ದುಡಿಯಂತ ಪಾತ್ರದಲ್ಲಿ ಜಾತಿಯ ಮೇಲು ಕೀಳುಗಳಲ್ಲಿ ಕೂಡ ಇಲ್ಲ. ಅಸ್ಪೃಶ್ಯತೆಯನ್ನು ಅವರು ಒಪ್ಪುದವರೇ ಅಲ್ಲ. ಈ ಭಾರತದಲ್ಲಿ ಸೇನಾಪತಿ ಅಂತ ಒರಿಸ್ಸಾದಲ್ಲಿ ಬರೆದಂತ ಭೂಮಿಯ ಸಂಬಂಧಪಟ್ಟಂತ ಒಂದು ಕಾದಂಬರಿ ನನ್ನ ನೆನಪಿನಲ್ಲಿ 1908ನೇ ಇಸ್ವಿಯಲ್ಲಿ ಬಂದಿದ್ದದು.
ಆ ನಂತರ ಇಡೀ ಭಾರತಕ್ಕೆ ಮೊತ್ತ ಮೊದಲು ಈ ಅಸ್ಪೃಶ್ಯತೆ ಮತ್ತು ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಕಾದಂಬರಿ ಬಂದಿರೋದು 1932ರಲ್ಲಿ ಶಿವರಾಮ ಕಾರಂತರಿಂದ. ಅವರು ಜಾತಿಯ ಸಮಸ್ಯೆಯಲ್ಲಿಯೂ ಸಮಾನತೆ ಇರಬೇಕು ಅಂತ ಹೇಳಿದ ಅಂತವ್ರು. ಆಮೇಲೆ ಅವರು ಗಂಡು ಹೆಣ್ಣಿನ ಸಮಸ್ಯೆಯಲ್ಲಿ ಈಗಾಗಲೇ ನಾನು ಹೇಳಿದೆ, ಒಂದು ಮಗುವಿಗೆ ಕೂಡ ನಮಸ್ಕಾರ ಮಾಡ್ತಿದ್ರು. ಶ್ರೀಮಂತ ಬಡವನ ನೆಲೆಯಲ್ಲಿ ಕೂಡ ಅದು ಪರಸ್ಪರ ಸಹಾಯದಲ್ಲಿ ಇರಬೇಕು ಅಂತಲೇ ಅವರು ಒಂದು ಸಮಾನತೆಯ ತತ್ವವನ್ನ ಅವರು ಬೆಳೆಸಿಕೊಂಡು ಬಂದರು. ಹೀಗೆ ಕಾರಂತರಿಗೆ ಕಾರುಣ್ಯ ಮತ್ತು ಅನುಕಂಪಗಳು ಈ ಸಮಾನತೆಯ ಜೊತೆ ಬಹಳ ದೊಡ್ಡ ಮೌಲ್ಯಗಳವರಿಗೆ. ಅದರ ಮಹತ್ವವನ್ನು ಅರಿಯದವರಿಗೆ ಕಾರಂತರ ಸಾಹಿತ್ಯ ತಿಳಿಯುವುದು ಸಾಧ್ಯ ಇಲ್ಲ. ಮನುಷ್ಯನಲ್ಲಿ ಎಂಪತಿ ಅಂತ ಹೇಳಿದ್ರೆ ಕಾರುಣ್ಯ ಮತ್ತು ಅನುಕಂಪ ಅಂತ ಹೇಳುವಂತ ಈ ಮೌಲ್ಯ ಮನುಷ್ಯನನ್ನ ಮನುಷ್ಯನಾಗಿ ಮಾಡೋದು, ಮನುಷ್ಯನಿಂದ ಪ್ರಾಣಿಗಳಿಂದ ಬೇರ್ಪಡಿಸುವಂಥದ್ದು, ಮಾನವತ್ವದ ಮಾಪಕ ಬಿಂದು. ಅದು ಮಾನವತ್ವವನ್ನು ಅಳೆಯುವ ಈ ಬಿಂದುವೇ ಈ ಕಾರುಣ್ಯ ಮತ್ತು ಅನುಕಂಪ ಅಂತ. ಅದರ ಮಹತ್ವವನ್ನು ತಿಳಿಯದಿದ್ರೆ ಅದು ಕಷ್ಟ. ಅಂದ್ರೆ ಈಗ ಹಾಸ್ಯ, ಸಹನೆ, ದಯೆ, ಪರನಂಬಿಕೆಗಳಿಗೆ ಇರುವ ಪ್ರಾಮಾಣಿಕತೆ ಇವೆಲ್ಲ ಮನುಷ್ಯರ ಒಂದು ಮಾನವೀಯ ದೃಷ್ಟಿಯ ಕೆಲವು ಅಂಶಗಳು ನಿಜ, ಅದನ್ನು ಕಾರಂತರು ಒಪ್ಪುತ್ತಾರೆ. ಆದರೆ ಪರರ ನಂಬಿಕೆಗಳ ಬಗ್ಗೆ ಅವರಿಗೆ ಅಪಾರವಾದ ಗೌರವ ಇತ್ತು. ತಾವು ನಾಸ್ತಿಕರಾಗಿದ್ರು ಅವರು. ಆದರೆ ಆಸ್ತಿಕನಾದ ಒಬ್ಬ ವ್ಯಕ್ತಿ ದೇವರನ್ನಾಗ್ಲಿ ಅವನ ನಂಬಿಕೆಯನ್ನಾಗ್ಲಿ ಪ್ರಾಮಾಣಿಕವಾಗಿ ಮಾಡಿದ್ರೆ, ಅಪ್ರಾಮಾಣಿಕತೆ ಇರಬಾರ್ದು, ಅದರಲ್ಲಿ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಅವರು ಅದನ್ನು ನಂಬುತ್ತಾ ಇದ್ರು. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ನಾನು, ಏನಂದ್ರೆ ಅಳಿದ ಮೇಲೆ ಅಂತ ಹೇಳುವ ಕಾದಂಬರಿಯಲ್ಲಿ ಅವನು ಯಶವಂತರಾಯ ನಾಸ್ತಿಕ, ದೇವರಲ್ಲಿ ನಂಬಿಕೆ ಇಲ್ಲದವ. ಶಿವರಾಮ ಅಂತ ಅವನ ಪರವಾಗಿ ಆ ಹಳ್ಳಿಗೆ ಅಜ್ಜಿಯನ್ನು ಹುಡುಕಿಕೊಂಡು ಅವನ ದುಡ್ಡನ್ನು ತಗೊಂಡು ಹೋಗುವವನಿಗೂ ದೇವರಲ್ಲಿ ನಂಬಿಕೆ ಇಲ್ಲ. ಅಲ್ಲಿ ಅಜ್ಜಿ ಒಬ್ಬಳಿದ್ದಾಳೆ ಹಳ್ಳಿಯಲ್ಲಿ, ಎಷ್ಟೋ ಇಳಿದು 3 ಮೈಲ್ ನಡ್ಕೊಂಡು ಹೋದ್ರೆ ಒಬ್ಬಳು ಅಜ್ಜಿ ಸಿಗ್ತಾಳೆ. ಅವಳ ಹತ್ರ ಕೇಳಿದ್ರೆ ನಿನಗೆ ಏನು ಬೇಕು ಅಂತ, ನನಗೆ ಏನು ಬೇಡ, ನನಗೆ ನಮ್ಮ ಈ ವಿನಾಯಕನ ಗುಡಿ ಇದೆ ಅಲ್ಲ, ಬೆನಕನ ಗುಡಿ, ಅದು ಪಾಳು ಬಿದ್ದು ಹೋಗಿದೆ, ಅದನ್ನು ಸರಿ ಮಾಡಿಸು ನೀನು, ಆ ದುಡ್ಡೇ ನನಗೆ ಬೇಡ, ಅದರನ್ನೇ ಮಾಡಿಸ್ಬಿಡು ಅಂತ ಹೇಳ್ತಾಳೆ. ಅವನು ಏನ್ ಮಾಡ್ತಾನೆ, ಈ ನಾಸ್ತಿಕನಾದಂತ ನಿರೂಪಕ ಇನ್ನೊಬ್ಬ ನಾಸ್ತಿಕ ತೀರಿ ಹೋದಂತ ಯಶವಂತರಾಯ ಕೊಟ್ಟ ದುಡ್ಡನ್ನು ತಗೊಂಡೋಗಿ ಈ ಪರಮನಾಸ್ತಿಕಳಾದಂತ ಅಜ್ಜಿಗೆ ಬೇಕಾಗಿ ಆ ಹಳ್ಳಿಯಲ್ಲಿ ಒಂದು ಗುಡಿ ಕಟ್ತಾರೆ. ಅಂದ್ರೆ ಏನು, ನಾನು ನಾಸ್ತಿಕ ಹೌದು, ಆದ್ರೆ ಅವಳು ಆಸ್ತಿಕಳಾಗಿ ದೇವರನ್ನು ನಂಬಿದ್ದು ಪ್ರಾಮಾಣಿಕತೆ ಅಂತ ಅಂದ್ರೆ ಅದಕ್ಕೆ ಗೌರವ ಕೊಡು. ಇದು ಅವರ ನಿರಂತರವಾದಂತ ಒಂದು ನಂಬಿಕೆ. ಇಂಥ ಕಾರಂತರನ್ನ ಈ ಮಾಲಿಕೆಯಲ್ಲಿ ನೆನಪಿಸಿಕೊಳ್ಳೋದು ಬಹಳ ಸಂತೋಷದ ವಿಷಯ. ಇಡೀ ಕರ್ನಾಟಕದಲ್ಲಿ ಮೊತ್ತ ಮೊದಲ ಬಾರಿಗೆ ರೇಡಿಯೋ ಮಣಿಪಾಲ್ ಕಾರಂತರ ಬಗ್ಗೆ ಈ ಒಂದು ಸರಣಿಯನ್ನು ಪ್ರಾರಂಭಿಸಿದೆ. ಇದು ಯುವ ಜನಾಂಗಕ್ಕೆ, ಹೊಸ ಓದುಗರಿಗೆ, ಕಾರಂತರ ಮರು ಓದಿಗೆ, ಕಾರಂತರ ಜೀವನದಿಂದ ತಾವೊಂದು ಸ್ಫೂರ್ತಿಯನ್ನು ಪಡೆಯುವುದಕ್ಕೆ ಇಂಥ ಕಾರ್ಯಕ್ರಮಗಳು ಸಹಕಾರ ನೀಡಲಿ ಅಂತ ಹೇಳ್ತೇನೆ. ನಮಸ್ಕಾರ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡಿಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕುರಿತಾಗಿ ಮಾತನಾಡಿದವರು ಹಿರಿಯ ಕನ್ನಡ ಸಾಹಿತ್ಯ ವಿಮರ್ಶಕರಾದ ಎಸ್.ಆರ್. ವಿಜಯಶಂಕರ. ಸಿಂಧುವೆ ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾ ನಡೆದು
ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ.